ನಮ್ಮ ಗರಗಬಳ್ಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಸ್ವಚ್ಛತೆ ಬಗ್ಗೆ ಹೇಳ್ಬೇಕಾದ್ರೆ ಯಾವುದೇ ಒಂದು ಗಲೀಜು ಏರಿಯಾ ಕಾಣ್ತಂದ್ರೆ ನಾವು ಸದಸ್ಯರಿಗೆ ತಿಳಿಸಿ, ವಿಡಿಯೋದವರಿಗೆ ತಿಳಿಸಿ ಸಡಲ್ ಆಗಿ ಕ್ರಮ ತಗೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಪಂಚಾಯತಿಯಲ್ಲಿ ಸದಸ್ಯರು ಮತ್ತು ಅಧ್ಯಕ್ಷರು, ಪಿಡಿಒ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗರಗಪಳ್ಳಿ ಗ್ರಾಮ ಪಂಚಾಯತ್. ಗರಗಪಳ್ಳಿ ಈ ಒಂದು ಚಿಂಚೋಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಸುಂದರವಾದಂತಹ ಒಂದು ಹಳ್ಳಿಯ ವಾತಾವರಣದಲ್ಲಿ ಏನು ವಿಶೇಷತೆ ಇರುತ್ತೆ ಮತ್ತು ಈ ಒಂದು ಗ್ರಾಮ ಪಂಚಾಯತಿಯ ವಿಶೇಷ ಪರಿಚಯ ಆಗಿರ್ಬೋದು, ಇಲ್ಲಿನ ಕುಂದುಕೊರತೆಗಳಾಗಿರ್ಬೋದು, ಇಲ್ಲಿನ ವಿಶೇಷವಾಗಿ ಜನರ ಬದುಕು, ಜನರ ಜೀವನ ಇತ್ಯಾದಿ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಈ ಒಂದು ನೇರ ಸಂದರ್ಶನದಲ್ಲಿ ಅಧ್ಯಕ್ಷರ ಕುಟುಂಬಸ್ಥರಾಗಿದ್ದಾರೆ. ಅಧ್ಯಕ್ಷರ ಕುಟುಂಬಸ್ಥರಾಗಿ ಅಧ್ಯಕ್ಷರ ಬಗ್ಗೆ ಹಾಗೂ ಪಂಚಾಯಿತಿಯ ವಿಚಾರಗಳಲ್ಲಿ ಏನ್ ತಿಳಿಸ್ಕೊಡ್ತಾರೆ ಅನ್ನೋದನ್ನ ನಾವು ಮಾತಾಡ್ಸೋಣ ಬನ್ನಿ. ಸರಿ, ಅದಕ್ಕೆ ಅಧ್ಯಕ್ಷರ ಹೆಡ್ ಕ್ವಾರ್ಟರ್ ಇಲ್ಲೇ ಐತಿ. 6 ಹಳ್ಳಿ ಇಲ್ಲಿಗೆ ಬರ್ತದೆ. 16 ಜನ ಮೆಂಬರ್ಶಿಪ್ ಇದೆ. ಎಲ್ಲರೂ ಸಮಸ್ಯೆಗಳು ಬಗೆಹರಿಸ್ಕೊಂಡು ತಮ್ಮ ಕೆಲಸಗಳು ಮಾಡ್ಕೊಂಡಿರ್ತಾರೆ. ನೆರೆ ಹರಿಗರದಲ್ಲಿ, ಫಿಫ್ಟೀನ್ ಫೈನಾನ್ಸ್ದಲ್ಲಿ, ನಮ್ಮ MLA ಸಾಬ್ರು ಕೊಟ್ಟಿರೋ ಕೆಲಸಗಳಲ್ಲಿ ಎಲ್ಲರೂ ಮನೆ ಮೆಂಬರ್ಗಳು ಮನೆ ಕಾರ್ಯಕರ್ತರು ಅವರಿಗೆ ಕೊಡ್ತಾರೆ. ಈಗ ಪಂಚಾಯತಿ ವಿಚಾರದಲ್ಲಿ ಬಂದ್ರೆ ಇನ್ನೊಂದು MLA ಅವರು ಹಸ್ತಕ್ಷೇಪಗಳ ಒಂದು ಮೂಲಕ ಪಂಚಾಯತಿ ನಡೆಯಿತು ಅಥವಾ ಪಂಚಾಯತಿಗೆ ಸ್ವತಂತ್ರ ಅಧಿಕಾರ ಇದೆಯೋ ಅಂತ ಪಂಚಾಯತಿಗೆ ಬಂದ ಕೆಲಸಗಳು ಪಂಚಾಯತಿ ಮೆಂಬರ್ಗಳೇ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಎಲ್ಲಿ ಏನಾಯ್ತು, ಎಲ್ಲಿ ಏನಿಲ್ಲ ಅಂತ ಕೆಲಸ ಎಲ್ಲ ಮಾಡ್ಕೊಂಡು ಈ ಚರಂಡಿನೇ ಆಗಲಿ, ಒಂದು ಏನೇ ಆಗಲಿ ಎಲ್ಲನೂ ಮಾಡ್ಕೊಂಡು ಹೋಗ್ತೀವಿ. ಸರಿ, ಯಾವ ರೀತಿ ಎಲ್ಲ ಕೆಲಸ? ನನ್ನ ಹೆಸರು ರಾಮಕೃಷ್ಣ ಪಟ್ಟಣಕಳಿ ಸರ್. ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗರಗಬಳ್ಳಿ ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥಿತವಾಗಿ ಏನೆಲ್ಲ ಪೂರೈಕೆ ಮಾಡ್ತಿದ್ದೀರಾ? ಜನರಿಗೆ ಯಾವ ರೀತಿ ಬಳಕೆಯನ್ನು ಸರ್, ಮೂಲಭೂತ ಸೌಕರ್ಯಗಳು ರಸ್ತೆ, ಚರಂಡಿ ಮತ್ತು ವಿದ್ಯುತ್ ಬೀದಿ ದೀಪಗಳು ಆಗಿರ್ಬೋದು ಎಲ್ಲ ಪಂಚಾಯತಿಯಿಂದ ನಿರಂತರವಾಗಿ ಪೂರೈಕೆ ಮಾಡ್ತಾ ಇದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಸಮಸ್ಯೆ ಉದ್ಭವ ಆಗಿದ ತಕ್ಷಣ ನಮ್ಮೆಲ್ಲ ಸದಸ್ಯರು ಸ್ಪಂದಿಸ್ತಾರೆ, ಅಧ್ಯಕ್ಷರು ಸ್ಪಂದಿಸ್ತಾರೆ, ಕಾಮಗಾರಿ ಮಾಡಿಕೊಡ್ತೀವಿ. ಇನ್ನೊಂದೇನಂದ್ರೆ ಗ್ರಾಮೀಣ ಜನರಲ್ಲಿ ಸಾರ್ವಜನಿಕ ರಸ್ತೆ ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಕಂಡು ಬರ್ತಿದೆ. ತಾವು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಸಾರ್ವಜನಿಕ ಆಸ್ತಿ ಬಹುತೇಕವಾಗಿ ನನ್ನ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಆಗ್ತದೆ. ಅದಕ್ಕೆ ನಾವು ಮಾತ್ರ ಅದಕ್ಕಿಂತ ಮುಂಚಿತವಾಗಿ ಸರ್ಕಾರದ ಒಂದು ಯಾವುದೇ ಪ್ರಾಪರ್ಟಿಗಳಾಗಿರ್ಬೋದು, ತನ್ನ ಸುತ್ತಮುತ್ತಲಿನ ಪ್ರದೇಶಗಳಾಗಿರ್ಬೋದು, ಜನರು ಯಾವ ರೀತಿ ಇಟ್ಕೊಳ್ತಾರೆ, ಜೊತೆಗೆ ಪಂಚಾಯತ್ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ. ಮೊದಲನೇದಾಗಿ ಸ್ವಚ್ಛತೆ ಕಾರ್ಯ ವಿಷಯದಲ್ಲಿ ಈಗಾಗಲೇ ಸರ್ಕಾರದ ಅವೇರ್ನೆಸ್ ಪ್ರೋಗ್ರಾಮ್ದಿಂದಾಗಿ ಗ್ರಾಮೀಣ ಭಾಗದ ಜನರಿಗೂ ಕೂಡ ಒಂದು ಸ್ವಚ್ಛತೆ ಅರಿವು ಬಂದಿದೆ. ಮೊದಲೆಲ್ಲ ಸ್ವಚ್ಛತೆಯ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಸ್ವಚ್ಛತೆಗೆ ಗ್ರಾಮ ಪಂಚಾಯತ್ ಜೊತೆ ಕೈ ಜೋಡಿಸ್ತಿದ್ದಾರೆ, ಸ್ವಚ್ಛತೆ ಕಾಪಾಡಲಾಗ್ತದೆ. ಸ್ವಚ್ಛತೆ ಒಂದು ವಿಚಾರದಲ್ಲಿ ಬಂದ್ರೆ ಪ್ರತ್ಯೇಕವಾಗಿ ಶೌಚಾಲಯ, ಮನೆಗೂ ಶೌಚಾಲಯ ಅನ್ನೋದು ಯೋಜನೆ ಪ್ರತಿಯೊಬ್ಬರ ಮನೆಗೂ ಕೂಡ ಇವತ್ತು ಶೌಚಾಲಯ ನಿರ್ಮಾಣ ಅದನ್ನ ಬಳಕೆ ಮಾಡ್ತಕ್ಕಂಥ ಜೊತೆಗೆ ಎಷ್ಟು ಶೌಚಾಲಯಗಳ ಬಳಕೆ ಆಗ್ತಾ ಇದೆ, ಇನ್ನು ಎಷ್ಟು ಜನರಿಗೆ ಅವೇರ್ನೆಸ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಈಗಾಗಲೇ ಗ್ರಾಮೀಣ ಭಾಗದ ಜನರಲ್ಲಿ ವೈಯಕ್ತಿಕ ಶೌಚಾಲಯ, ಮನೆಗೆ ಶೌಚಾಲಯ ಇರಲೇಬೇಕನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಭಾವನೆ ಮೂಡಿದೆ ಸರ್. ಮೊದಲೆಲ್ಲ ನಾವು ನೋಡ್ತಿದ್ದೆವು, ಮನೆ ಕಟ್ಟುವಾಗ ಶೌಚಾಲಯ ಇರಬೇಕು ಅನ್ನುವಂಥ ಕಲ್ಪನೆ ಕೂಡ ನಮ್ಮ ಜನರಲ್ಲಿ ಇದ್ದಿರ. ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಶೌಚಾಲಯ ಇಲ್ಲದೇನೆ ಭವ್ಯ ಬಂಗಲೆ ಕಟ್ಕೊಂಡಿರ್ತಕ್ಕಂಥ ಉದಾಹರಣೆ ಇವೆ. ಇವತ್ತಿನ ದಿನ ಬಡತನ ಕುಟುಂಬದ ವ್ಯಕ್ತಿಗಳು ಕೂಡ ಮನೆ ನಿರ್ಮಾಣ ಮಾಡ್ಕೊಳ್ಳುವಲ್ಲಿ ಮನೆಗೊಂದು ಶೌಚಾಲಯ ಸರ್ಕಾರ ಅನುದಾನ ಕೊಡ್ಲಾರೇ ಇರಲಿ ಅವ್ರು ನಿರ್ಮಾಣ ಮಾಡ್ಕೊಳ್ಳಕ್ ಒಲವು ತೋರ್ತಿದ್ದಾರೆ. ಅದು ತುಂಬಾ ಸಂತೋಷ. ಈಗ ಆ ಪ್ರಯತ್ನ ನಡೀತಾ ಇದೆ. ಅಂದ್ರೆ ಆ ಒಂದು ಸಮಯದಲ್ಲಿ ಒಂದು ಟ್ರೆಂಡಿಂಗ್ ಅಂತ ಶೌಚಾಲಯಗಳ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೂಡ ಈಗಲೂ ಕೂಡ ಬಜೆಟ್ ನ ಇದೆ.
ಬಹುತೇಕವಾಗಿ ಪ್ರತಿ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಂತಂದ್ರೆ ಶೌಚಾಲಯಗಳ ನಿರ್ಮಾಣ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣಗಳನ್ನ ಮಾಡಿದ್ದಾರೆ. ಆದ್ರೆ ಅದನ್ನ ಬಳಕೆ ಮಾಡ್ತಕ್ಕಂಥ ಯೋಗ್ಯತೆಯಲ್ಲಿ ನಡೆದಿಲ್ಲ ಅನ್ನೋದನ್ನ ಒಂದು ಕೆಲವೊಂದಿಷ್ಟು ಆರೋಪ. ಇದಕ್ಕೆ ತಾವೇ ಏನಿದೆ ಸರ್, ನಮ್ಮ ಗ್ರಾಮೀಣ ಭಾಗ ಕೆಲವರಲ್ಲಿ, ಎಲ್ಲರಲ್ಲೂ ಅಲ್ಲ, ಕೆಲವರಲ್ಲಿ ಅವರಿಗೆ ಬಯಲು ಮಲ ವಿಸರ್ಜನೆ ಅವರಿಗೆ ಅವರೊಂದು ರೂಢಿಸ್ಕೊಂಡಿದ್ದಾರೆ. ಹಾಗಾಗಿ ಮನೆಯಲ್ಲಿ ಕೂಡುವಂಥದ್ದು ಅದು ರೂಢಿ ಇರಲಾರ್ದಿದ್ದ ಕೆಲವೊಬ್ಬರು ಹಿರಿಯರು, ಮುಖ್ಯವಾಗಿ ಹಿರಿಯರು ಬಯಲು ಮಲ ವಿಸರ್ಜನೆ ಕಡೆಗೆ ಹೋಗ್ತಿರ್ತಕ್ಕಂಥದ್ದು ಕಾಣ್ತಾ ಇದೆ. ಆದರೆ ಇವತ್ತು ಅದು ಬಹಳಷ್ಟು ಕಡಿಮೆ ಆಗಿದೆ ಸರ್, ಎಲ್ಲೂ ಕಾಣ್ತಾ ಇಲ್ಲ. ಬಯಲು ಮಲ ವಿಸರ್ಜನೆ 90% ನಿರ್ಮೂಲನೆ ಆಗಿದೆ ಸರ್. ಈಗ ಒಂದು ಪಂಚಾಯತಿ ಅಧ್ಯಕ್ಷ ಒಂದು ಸಾಧಾರಣ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಅದರದ್ದು ಬಜೆಟ್ ಕೂಡ ಬರುತ್ತೆ. ಆ ಬಜೆಟ್ ಕೂಡ ಒಂದಿಷ್ಟು ಕೊರತೆಗಳಾದರೆ ಕಂದಾಯದಲ್ಲೂ ಕೂಡ ಅದೇನಂತಂದ್ರೆ ಟ್ಯಾಕ್ಸ್ ಮಾಡೋದನ್ನು ಕೂಡ ಮಾಡ್ತಕ್ಕಂಥದ್ದು ರೂಢಿಗತವಾಗಿದೆ. ಇದ್ರ ಬಗ್ಗೆ ತಾವೇನು ಏನ್ ಮಾತಾಡ್ತಾರೆ ಸರ್? ಜನರ ಒಂದು ಟ್ಯಾಕ್ಸ್ ಮತ್ತೆ ಸರ್ಕಾರದ ಅನುದಾನದ ಈಗ ನೋಡ್ರಿ ಸರ್, ಸರ್ಕಾರ ಕೊಡ್ತಕ್ಕಂಥ ಹಣಕಾಸು ಆಯೋಗದ ಅನುದಾನ, ಇವಾಗ ನಡೀತಿರ್ತಕ್ಕಂಥದ್ದು ಹಣಕಾಸು ಆಯೋಗದ ಅದನ್ನ ಸರ್ಕಾರದ ನಿರ್ದೇಶನ, ಸರ್ಕಾರದ ಗೈಡ್ಲೈನ್ ಪ್ರಕಾರ ನಾವು ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಸ್ವಂತ ಸಂಪನ್ಮೂಲ, ನಮ್ಮ ತೆರಿಗೆ ಇರ್ತದೆ, ನಮ್ಮ ಸ್ಥಳೀಯ ಸಮಸ್ಯೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಅನುದಾನವನ್ನು ಬಳಸ್ಕೊಳ್ತೀವಿ. ಮುಖ್ಯವಾಗಿ ಗರ್ಭಳಿ ಒಂದು ಬೆನ್ನೆಲುಬು, ಸ್ವಂತ ಸಂಪನ್ಮೂಲ ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಚೆಟ್ಟಿನಾಡ್ ಸಿಮೆಂಟ್ ಫ್ಯಾಕ್ಟ್ರಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವುದರಿಂದ ಪ್ರತಿ ವರ್ಷ 30-35 ಲಕ್ಷದವರೆಗೆ ಅವರು ಕಂಪನಿ ತೆರಿಗೆ ಬರ್ತದೆ. ಆ ತೆರಿಗೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಗರ್ಭಳಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಗೂ ತಕ್ಷಣ ಸ್ಪಂದಿಸುವಂತ ಒಂದು ಸಾಮರ್ಥ್ಯ ಗ್ರಾಮ ಪಂಚಾಯತಿಗಿದೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಭಾಗಂಶೆಲ್ಲ ರಸ್ತೆಗಳನ್ನು ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಸಮಸ್ಯೆಗಳೇನು ಆಗಿದೆಯಲ್ಲ, ಎಷ್ಟು ಪ್ರಮಾಣದಲ್ಲಿ ರೈತರಿಗೆ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಸರ್? ಸದ್ಯ ಸುರಿದಿರ್ತಕ್ಕಂಥ ಮಳೆ, ನಿರಂತರವಾಗಿ ಮಳೆ ಸುರಿದಿರುವುದರಿಂದ ಸುಮಾರು ವರ್ಷಗಳಿಂದ ಇಂಥ ಧಾರಾಕಾರ ಮಳೆ ಈ ಭಾಗದಲ್ಲಿ ಸುರಿದಿರಲಿಲ್ಲ. ನಮಗೆ ಈಗ ಇನ್ನೊಂದು ಏನಂದ್ರೆ ಮುಲ್ಲಾಮರಿ ಒಂದು ನದಿ ಇದೆ, ಆ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ನಮ್ಮ ಪಂಚಾಯತಿ ಪಕ್ಕಂಪಳ್ಳಿ ಮತ್ತು ಗರಪಳ್ಳಿ ಮತ್ತು ಗಣಾಪುರ್, ಬರದಾರ ಮೊತ್ತಪಳ್ಳಿ 4 ಗ್ರಾಮಗಳು ಮುಲ್ಲಾಮರಿ ನದಿ ದಂಡೆಯಲ್ಲಿ ಇರ್ತವೆ. ಆ ನದಿ ಹರಿವು ಹೆಚ್ಚಾಗಿ ರೈತರಿಗೆ, ಆ ನದಿ ದಡದಲ್ಲಿ ಇರ್ತಕ್ಕಂಥ ರೈತರಿಗೆ ಬಹಳಷ್ಟು ಸಮಸ್ಯೆ. ಒಳಗಡೆ ಇರ್ತಕ್ಕಂಥ ರೈತರು ಕೂಡ ನಿರಂತರ ಮಳೆ ಸುರಿದಿರುವುದರಿಂದ, ಇನ್ನೊಂದು ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಭೂಮಿ ಒಳಗಡೆ ಬಿಳಿ ಕಲ್ಲಿನ ಮೇಲ್ಪದರ ಇರುವುದರಿಂದ ಮಳೆ ಹೆಚ್ಚಾದ ತಕ್ಷಣ ಜೀತಿ ಅಂದ್ರೆ ಜೌಗೂತ ಮಣ್ಣಿನ ತರ ನಿರ್ಮಾಣ ಆಗಿ ಬೆಳೆಗೆ ಸಾಕಷ್ಟು ಹಾನಿ ಮಾಡುವಂಥದ್ದು ಇದೆ. ಅದಕ್ಕೆ ಈ ಮಳೆ ನಮ್ಮ ಭಾಗದ ರೈತರಿಗೆ ಈಗ ಯಾವ ಸಂದರ್ಭದಲ್ಲಿ ಅಂದ್ರೆ ಉದ್ದು ಮತ್ತು ಹೆಸರು ರಾಶಿ ಕೈಗೆ ಬರುವಂತ ಸಂದರ್ಭದಲ್ಲಿ ಈ ಮಳೆ ಬಂದು ಸಾಕಷ್ಟು ಸಮಸ್ಯೆ ಮಾಡಿತು ಮತ್ತು ಒಂದು ಧಾನ್ಯ ಕೂಡ ಮನೆಗೆ ತರುವಂತ ಪರಿಸ್ಥಿತಿ ಉದ್ಭವ ತರಲಿಲ್ಲ. ಇನ್ನೊಂದು ಈಗಿನ ತೊಗರಿ ಅನ್ನುವಂಥದ್ದು ಆ ಒಂದು ಆಶಾಭಾವನೆಯಿಂದ ರೈತರು ನೋಡ್ತಾರೆ. ಆದ್ರೂ ಈ ಮಳೆ ಹೆಚ್ಚಾಗಿರುವುದರಿಂದ ತೊಗರಿಯೂ ಕೂಡ ಬೇರನ್ನ ಸಡಿಲಾಗಿ ತೊಗರಿಯೂ ಕೂಡ ಇಳುವರಿ ಕಡಿಮೆ ಆಗುವಂತ ಆತಂಕ ನಮ್ಮ ರೈತರಲ್ಲಿದೆ ಸರ್, ಬಹಳಷ್ಟು ಹಾನಿ. ಈಗ ನಿಮ್ಮ ಪಂಚಾಯತಿ ಭಾಗದಲ್ಲಿ ನರೇಗಾ ಯೋಜನೆ ಎಷ್ಟು ಅನುದಾನ ಬಳಕೆ ಮಾಡಬೇಕು, ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಸಾಧ್ಯತೆ ಆಯಿತು, ಡೆವಲಪ್ಮೆಂಟ್ ಯೋಜನೆಯಲ್ಲಿ ಏನೆಲ್ಲ ಆಗಿದೆ ಸರ್? ಈಗ ನಾಲಾ ಹೂಳೆತ್ತುವ ಕಾಮಗಾರಿಯಿಂದ ಅಂತರ್ಜಲ ಮಟ್ಟ ಹೆಚ್ಚಾಗುವಲ್ಲಿ ನಮ್ಮ ಪಂಚಾಯತಿ ವತಿಯಿಂದ ಪ್ರಯತ್ನ ಮಾಡಲಾಗಿದೆ. ಇನ್ನು ಎಲ್ಲ ರೈತರಿಗೂ ಕೂಡ ಸುಮಾರು ಒಂದೊಂದು ಗ್ರಾಮದಲ್ಲಿ ಒಂದು 60ರಿಂದ 80 ರೈತರಿಗೆ ಬದು ನಿರ್ಮಾಣ ಕಾಮಗಾರಿ ನಾವು ಮಾಡ್ಕೊಟ್ಟಿದ್ದೀವಿ. ರೈತರು ಅದರ ಅನುಕೂಲತೆಯನ್ನು ಪಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ದನದ ಕೊಟ್ಟಿಗೆ, ಕುರಿ ಸೆಟ್ಟು ಕೂಡ ನಾವು ಮಾಡಿದ್ದೀವಿ ಸರ್. ನಾವು ಮಾಡಿದ್ವಿ ಅನ್ನೋದಾದ್ರೆ ಶಿಕ್ಷಣದ ನಮಗೆ ಇವತ್ತು ಒಂದಿಷ್ಟು ಪರ್ಸೆಂಟೇಜ್ ಶಾಲೆಯ ಗುಣಮಟ್ಟದ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಪ್ರೋತ್ಸಾಹದ ವಿಷಯದಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು SDMC ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡು ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಿರ್ತಾರೆ.
ಇನ್ನೊಂದು ಮುಖ್ಯವಾಗಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿವಸ ಶಾಲಾ ಹಂತದಲ್ಲಿ ಕ್ರೀಡಾಕೂಟಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪಂಚಾಯತ್ ವತಿಯಿಂದ ಪ್ರೋತ್ಸಾಹಧನ ಆಗಲಿ ಮತ್ತು ಪಾರಿತೋಷಿಕಗಳನ್ನು ನೀಡುವಂಥದ್ದು ಈ ಪಂಚಾಯತಿಯಲ್ಲಿ ಇದೆ. ಮುಖ್ಯವಾಗಿ ಪ್ರೌಢಶಾಲೆ ಕೂಡ ಇದೆ ಗರಪಳ್ಳಿ ಗ್ರಾಮ ಪಂಚಾಯತ್ ಗರಪಳ್ಳಿಯಲ್ಲಿ. ಪ್ರೌಢಶಾಲೆಗೆ ನಾವು ವಿದ್ಯುತ್ ಸಂಪರ್ಕ ಇರಲಿಲ್ಲ. ನಾವು ಟ್ರಾನ್ಸ್ಫಾರ್ಮರ್ ಕಟ್ಟಿಬಿಟ್ಟಿದ್ದೀವಿ. ಟ್ರಾನ್ಸ್ಫಾರ್ಮರ್ ಸಲುವಾಗಿ ಕೂಡ ನಾವು ಪ್ರಯತ್ನ ಮಾಡಿದ್ದೇವೆ. ಟ್ರಾನ್ಸ್ಫಾರ್ಮರ್ ಮಂಜೂರಾಗಿದೆ. ಕೆಲವು ದಿವಸಗಳಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡು. ನಮ್ಮ ಪಂಚಾಯಿತಿಯ ನಮ್ಮ ಪಂಚವಾರ್ಷಿಕ ಯೋಜನೆ ಈಗಾಗಲೇ ಮಾಡಿದ್ದಾರೆ. ಇನ್ನು ಮುಂದೆ ಮಾಡ್ತಕ್ಕಂಥ ಕಾರ್ಯಗಳು ಯೋಜನೆಗಳು ಕೆಲವೊಂದು ಕಡೆ ಸರ್ ಈಗ ಚರಂಡಿ ಸಮಸ್ಯೆ ಸಾಕಷ್ಟಿದೆ. ಸಾರ್ವಜನಿಕ ರಸ್ತೆಗಳು ಕೂಡ ಕೆಲವೊಂದು ಓಣಿಗಳಲ್ಲಿ ಇರುವುದಿಲ್ಲ. ಸಾರ್ವಜನಿಕ ರಸ್ತೆ, ಚರಂಡಿ ಸೌಲಭ್ಯ ಕಲ್ಪಿಸಿಕೊಡ್ಬೇಕಾಗಿದೆ. ಮುಖ್ಯವಾಗಿ ಮುಖ್ಯ ರಸ್ತೆಗಳು, ಜಿಲ್ಲಾ ಹೆದ್ದಾರಿ ರಸ್ತೆ ಇದೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅದು ಆದರೂ ಕೂಡ ಬಸ್ ಸಂಚಾರ ಕೊರತೆ ಸಾಕಷ್ಟಿದೆ ಮತ್ತು ರಸ್ತೆ ಹದಗೆಟ್ಟು ಹೋಗಿದೆ. ಅವೆಲ್ಲ ಸಂಬಂಧಪಟ್ಟ ಇಲಾಖೆ ಗಮನ ಕೂಡ ಪಂಚಾಯತ್ ವತಿಯಿಂದ ತರ್ತೀವಿ. ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ರಿಪೇರಿಗಳನ್ನ ಗ್ರಾಮ ಪಂಚಾಯತ್ ವತಿಯಿಂದ ಮಾಡಿಕೊಂಡು ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಮುಂದೆ ಕೂಡ ಮಾಡ್ತೀವಿ. ಜನತೆಗೆ ಏನು ಸಂದೇಶ ನನ್ನ ಅನುಭವದ ಪ್ರಕಾರ ಸರ್, ಬಹಳಷ್ಟು ಜನರಿಗೆ ಗ್ರಾಮ ಪಂಚಾಯತಿ ಅನುದಾನದ ಬಗ್ಗೆ ವಾಸ್ತವಿಕ ಮಾಹಿತಿ ಕೊರತೆ ಇದೆ. ಅವರಿಗೆ ಗ್ರಾಮ ಪಂಚಾಯತ್ ಅಂದಾಕ್ಷಣ ಅಲ್ಲಿ ಮಿತಿ ಇಲ್ಲದಷ್ಟು ಅನುದಾನ ಇರ್ತದೆ, ಖರ್ಚು ಮಾಡಬೇಕು ಅನ್ನುವಂಥದ್ದೇ ಹೆಚ್ಚಿದೆ. ನಾವು ತೆರಿಗೆ ಕೊಟ್ಟಾಗ ಮಾತ್ರ ಪಂಚಾಯತ್ ಬಲಗೊಳ್ಳುತ್ತದೆ ಅನ್ನುವಂಥ ಭಾವನೆ ಬಹಳಷ್ಟು ಜನರಲ್ಲಿಲ್ಲ. ಅದಕ್ಕಾಗಿ ಪಂಚಾಯತಿ ಒಂದು ಮುಖದಲ್ಲಿ ಪ್ರಯತ್ನ ಮಾಡಿದ್ರೆ ಅವರು ತೆರಿಗೆಯನ್ನ ಕೊಡೋದ್ರ ಮೂಲಕ ಮತ್ತು ಅವರು ಭಾಗಿಯಾಗೋದ್ರ ಮೂಲಕ ಪ್ರಯತ್ನ ಮಾಡಿದ್ರೆ ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಆಗ್ತದೆ. ಕೊನೆಯದಾಗಿ ನಮ್ಮ ಪತ್ರಿಕೆ ನಿಮ್ಮ ಚಳುವಳಿ ಚಿಂತನೆ ಬಹಳ ಒಂದು ಅರ್ಥಪೂರ್ಣವಾದ ಹೆಸರಾಗಿದೆ ಸರ್. ಚಳುವಳಿ ಅನ್ನೋದೇ ನಿರಂತರವಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಯಾವುದೇ ಕ್ಷೇತ್ರದಲ್ಲೂ ಕೂಡ ಚಳುವಳಿ ಇಲ್ಲದೇನೆ ಆ ಕ್ಷೇತ್ರ ಯಶಸ್ವಿ ಆಗಿಲ್ಲ. ಚಳುವಳಿಯಿಂದ ನಕಾರಾತ್ಮಕ ಒಂದು ಗುಣ ಅಥವಾ ಸ್ವಭಾವ ದೂರಾಗಿ ಸಕಾರಾತ್ಮಕ ಒಂದು ಸಾಧನೆ ಸಾಧ್ಯ ಆಗಬೇಕಾದ್ರೆ ಚಳುವಳಿ ಅನ್ನೋದು ಬೇಕು. ಚಳುವಳಿ ಅನ್ನೋದು ಈ ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಚಲನಶೀಲವಾಗಿ ಇರಬೇಕು ಅಂತಂದ್ರೆ ಚಳುವಳಿ ಅನ್ನೋದು ಬಹಳ ಮುಖ್ಯ. ಚಳುವಳಿ ಚಿಂತನೆ ಅನ್ನುವಂಥ ಅರ್ಥಪೂರ್ಣ ಹೆಸರು ಇದೆ ನಿಮ್ಮ ಪತ್ರಿಕೆದು. ಈ ಪತ್ರಿಕೆ ಬರುವಂಥ ದಿನಮಾನಗಳಲ್ಲಿ ಒಳ್ಳೆ ಹೆಸರು ಮಾಡಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತಕ್ಕೆ ಒಂದು ದರ್ಶನ ನೀಡುವಂಥ ಪತ್ರಿಕೆ ಆಗಲಿ ಅಂತ ಹೇಳಿ ಇಂಟೀರಿಯರ್